ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ಇಎನ್ಟಿ, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ. ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ. ಡಿಜಿಟಲ್ ಎಕ್ಸ್ರೇ. ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ,
ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಇಂದು ಕಲಬುರಗಿ ನಗರದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ರಂಜಾನ್ ಹಬ್ಬ ಆಚರಣೆ ಮಾಡಿದರು. ಇಂದು ಪವಿತ್ರ ರಂಜಾನ್ ಹಬ್ಬದ ನಿಮಿತ್ತವಾಗಿ ಕಲಬುರಗಿ ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಿ ಹಬ್ಬದ ಶುಭಾಶಯ ಕೋರಿದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಭಾಗಿಯಾಗಿ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು. لا إله إلا الله والله أكبر الله أكبر ولله الحمد الله أكبر الله أكبر لا إله إلا الله والله أكبر الله أكبر ولله الحمد الله أكبر الله أكبر لا إله إلا الله والله أكبر الله أكبر ولله الحمد الله أكبر الله أكبر لا إله إلا الله والله أكبر الله أكبر ولله الحمد الحمد لله المنعم الأكبر لا راد لما قضاه ولا دافع لما قدر وفى الأجر وجعلنا من عبادك الصالحين وجعلنا من الذين لا خوف عليهم ولا هم يحزنون اللهم بلغ مرادنا وحسن مقاصدنا واشرنا في زمرة المتقين اللهم بلغ مرادنا ومراد المسلمين واقضي حاجاتنا وحاجات المحتاجين اے اللہ ہمارے صغیرہ اور کبیرہ دانشور انجانے میں دن کی روشنی میں رات کی تاریکی میں خلوتوں اور ضرورتوں میں جتنے قسم کے گناہ ہوئے ہیں اے اللہ تو اپنے لطف کرم سے معاف فرما دے اے اللہ آج تو نے بلایا ہی تیرے دربار میں اس لیے کہ روزگاروں کو معاف فرمائے گا اے اللہ ہماری معافی کا اور مغفرت کا پروانہ عنایت فرما دے سازگار فرما دے اے اللہ مسلمان بچے اے اللہ کھانے کے لیے کھانا نہیں بلکہ گھاس جانوروں کی طرح کھا رہے ہیں اور معصوموں پر رحم فرما دے اے اللہ دنیا میں آنے کے اس سے پہلے ہی اے اللہ یتیمی کے لفظ ان کے سروں پر آ گیا ہے اے اللہ رحم فرما دے اے اللہ امن و امان کے فیصلے فرما دے پوری دنیا سے بے امنی کا خاتمہ فرما دے اے اللہ امن کا بول بالا فرما دے اے اللہ ہمارے اس ملک میں جو انتخابات ہونے والے ہیں اے اللہ اس میں انتہائی شفافیت نصیب فرما دے حق کو فروغ نصیب فرما دے اے اللہ باطل کی جڑوں کو کھوکھلا فرما دے اے اللہ جن حکومتوں نے بالخصوص کانگریس نے اے اللہ جتنی مسلمانوں کے لیے تعاون کر رہے ہیں اے اللہ ان کی عمروں میں برکت عطا فرما ان کی زندگیوں میں برکت عطا فرما ان کے جائز مرادوں کو پورا فرما جو مسلمان بچے ڈگریوں کے حاصل کر کے اے اللہ روزی کی تلاش میں ادھر ادھر پھر رہے ہیں اور نوجوان بچوں کے لیے بہتر سے بہتر حلال اور پاکیزہ اور برکت والی روزی نصیب فرما دے اے اللہ ہماری جتنی بچیاں تعلیم کو مکمل کر رہے ہیں یا تعلیمی ضرورت
ورفعنا لك ذكرك فإن مع العسر يسرا إن مع العسر يسرا فإذا فرغت فانصب وإلى ربك فارغب الله أكبر الله أكبر الله أكبر الله أكبر سمع الله لمن حمده الله أكبر الله أكبر الله أكبر الله أكبر ಇವತ್ತು ಇಡೀ ವಿಶ್ವದಲ್ಲಿ ಮತ್ತು ಭಾರತ ದೇಶದಲ್ಲಿ ಇಸ್ಲಾಂ ಧರ್ಮದ ಜನ ಎಲ್ಲರೂ ರಂಜಾನ್ ಹಬ್ಬವನ್ನು ಭಾಳ ಅತಿ ಶಾಂತ ರೀತಿಯಿಂದ ಭಗವಂತನನ್ನು ಅಲ್ಲಾಹನನ್ನು ಪ್ರಾರ್ಥನೆ ಮಾಡೋಕ್ಕಂತ ಒಂದು ತಿಂಗಳ ಪರ್ಯಂತರವಾಗಿ ಉಪವಾಸ ಇದ್ದು ಸಾಯಂಕಾಲ ರೋಜಾ ಇದ್ದು ಇಫ್ತಾರ್ ಮಾಡಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಎಲ್ಲರೂ ಬಾಯಿ ಅಂತ ಒಬ್ಬರಿಗೊಬ್ಬರು ಇಫ್ತಾರದಲ್ಲಿ ಖಜೂರಿಯನ್ನು ಅವ್ರ ಬಾಯಲ್ಲಿ ಮುಸ್ಲಿಂ ಬಾಯಲ್ಲಿಟ್ಟು ಮುಸ್ಲಿಮರು ಹಿಂದೂಗಳ ಬಾಯಲ್ಲಿಟ್ಟು ಇವತ್ತಿನವರೆಗೂ ಭಾರತ ದೇಶದ ಇತಿಹಾಸದಲ್ಲಿ ಅದು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಹಿಂದಿನಿಂದ ಎಲ್ಲರೂ ಒಂದು ಅಣ್ಣತಮ್ಮನ ನಡೆದುಕೊಂಡು ಇವತ್ತು ಇಡೀ ವಿಶ್ವದ ಕಲ್ಯಾಣ ಆಗಬೇಕು, ಲೋಕ ಕಲ್ಯಾಣ ಆಗಬೇಕು, ಜನರು ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಇರಬೇಕಂತ ಹೇಳಿ ಎಲ್ಲರೂ ಅಲ್ಲಾಹನಲ್ಲಿ ಒಂದು ತಿಂಗಳ ಪರ್ಯಂತವಾಗಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಇವತ್ತು ಮುಕ್ತಾಯ ಆಗ್ತದೆ. ಕಾರಣ ಎಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಅನೇಕರು ಭಾಗಿಯಾಗಿದ್ದರು. ತಾವರ್ಗೆರೆ ಹೊರವಲಯದಲ್ಲಿ ನಡೆದಿರುವ ಇಬ್ಬರು ಕೂಲಿ ಕಾರ್ಮಿಕ ಮಹಿಳೆಯರನ್ನು ಭೀಕರ ಕೊಲೆ ಮಾಡಿ ಚಿನ್ನಾಭರಣ ದೋಚಿರುವ ಆರೋಪಿಗಳನ್ನು ಬಂಧಿಸದೆ ಹೋದರೆ ಮುಂಬರುವ ದಿನದಲ್ಲಿ ಕಲ್ಯಾಣ ಕರ್ನಾಟಕ ಸೇನೆ ಮಹಿಳಾ ಘಟಕದಿಂದ ಪ್ರತಿಭಟನೆ ಮಾಡಲಾಗುವುದು ಎಂದು ಸೇನೆಯ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷೆ ಶ್ರೀಮತಿ ಬಿ ಗುರಂಪಳ್ಳಿ ಎಚ್ಚರಿಕೆ ನೀಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 7ರಂದು ಕಲಬುರಗಿ ನಗರದ ತಾವರ್ಗೆರೆ ಹೊರವಲಯದಲ್ಲಿ ನಡೆದಿರುವ ಇಬ್ಬರು ಕೂಲಿ ಕಾರ್ಮಿಕ ಮಹಿಳೆಯರನ್ನ ಭೀಕರವಾಗಿ ಕೊಲೆ ಮಾಡಿ ಚಿನ್ನಾಭರಣ ದೋಚಿರುವ ಆರೋಪಿಗಳನ್ನ ಬಂಧಿಸಬೇಕು. ಇಲ್ಲದೆ ಹೋದಲ್ಲಿ ಮುಂಬರುವ ದಿನದಲ್ಲಿ ನಗರದ ತಿಮ್ಮಾಪುರ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು. ಬೇಸಿಗೆ ಬಿಸಿಲಿನಲ್ಲಿ ಬೆಂದು ಹೋಗುತ್ತಿರುವ ಕಲಬುರಗಿ ಜನತೆಗೆ ಈ ಘಟನೆ ಬರಸಿಡಿಲು ಬಡದಂತಾಗಿದೆ. ಈ ಘಟನೆಯಿಂದ ನಗರದಲ್ಲಿ ಮಹಿಳೆಯರು ಒಂಟಿಯಾಗಿ ತಿರುಗಾಡಲು ಭಯಪಡುವಂತಾಗಿದೆ. ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಈ ಕೂಡಲೇ ಪೊಲೀಸ್ ಇಲಾಖೆ ವತಿಯಿಂದ ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಗಲ್ಲು ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದ ಅವರು, ಮುಂಬರುವ ದಿನದಲ್ಲಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕಲಬುರಗಿ ನಗರದಲ್ಲಿ 7/4/2024ರಂದು ತಾವರ್ಗೆರೆ ಹೊರವಲಯದಲ್ಲಿ ಕೂಲಿ ಕಾರ್ಮಿಕರಾದ ಮಹಿಳೆಯರು ಇಬ್ಬರಿಗೆ ಕೆಲಸಕ್ಕೆ ಬನ್ನಿ ಎಂದು ಕರೆದುಕೊಂಡು ಹೊರವಲಯಕ್ಕೆ ಕರೆದುಕೊಂಡು ಹೋಗಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಇವತ್ತಿಗೆ 4 ದಿವಸ ಆದರೂ ಗೋರ್ಮೆಂಟ್ ಅವರಿಗೆ ಹಿಡಿಲಿಕ್ಕೆ ಕಠಿಣ ಕ್ರಮ ಕೈಗೊಂಡಿಲ್ಲ. ಇನ್ನು ಕಠಿಣ ಕ್ರಮ ಕೈಗೊಂಡಿಲ್ಲ. ಅದರ ಸಲುವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಸೈನ್ಯ ವತಿಯಿಂದ ಗ್ರಾಮೀಣ ಮತಕ್ಷೇತ್ರದ ಉಸ್ತುವಾರಿ ಸಚಿವರಿಗೆ ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿ ಹೇಳಿಕೊಳ್ಳುತ್ತೇವೆ. ಹಾಗೂ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಇನ್ನ ತನಕ ಅವ್ರ ಮನೆಗೆ ಈ ಕೂಲಿ ಕಾರ್ಮಿಕ ಮಹಿಳೆಯರ ಮನೆಗೆ ಹೋಗಿಲ್ಲ ವರೆಗೆ ಅವ್ರಿಗೆ ಏನು ಭೀ ಹೇಳಿಲ್ಲ, ಸಾಂತ್ವನ ಹೇಳಿಲ್ಲ. ಅದ ಕಾರಣಕ್ಕಾಗಿ ನಿನ್ನೆ ನಾವು 10:10ವರೆಯಿಂದ 6 ಗಂಟೆವರೆಗೆ DC ಮೇಡಮರು ಬಲ್ಲಿ ಮನವಿ ಕೊಡಕ್ಕೆ ಹೋದ್ರೆ ನಮಗೆ ಒಟ್ಟು ರೆಸ್ಪಾನ್ಸ್ ಮಾಡಿಲ್ಲ. ಅದರ ಸಲುವಾಗಿ ಇಡೀ
ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕದಂತ ಹೇಳ್ತಾರೆ ಹೆಣ್ಮಕ್ಳಿಗೆ, ಇನ್ನೋವರೆಗೆ ಎಲ್ಲಿ ಸಿಕ್ಕಿಲ್ಲ. ಇಬ್ಬರು ಹೆಣ್ಮಕ್ಳು ಕೊಲೆ ಆಗ್ಯದಂದ್ರೆ ಅದಕ್ಕೇನು ಭೀ ಬೆಲೆ ಇಲ್ಲ. ಅದ್ರ ಸಲುವಾಗಿ ಗೋರ್ಮೆಂಟ್ ಅವ್ರಿಗೆ ಉಗ್ರವಾಗಿ ಶಿಕ್ಷೆ ಮರಣದಂಡನೆ ಕೊಡಬೇಕಂತ ಕೇಳ್ತೀವಿ. ಹಾಗೂ ಸ್ಥಳೀಯ ಶಾಸಕರು ಬೇರೆ ಬೇರೆ ಜಿಲ್ಲೆದಾಗ ಈ ಜಿಲ್ಲೆದಲ್ಲೇ ಎಲ್ಲ ಕಡೆ ಓಡಾಡಕತ್ತಾರ್ರಿ. ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಕಲ್ಯಾಣ ನಾಡು ವಿಕಾಸ ವೇದಿಕೆ ಬೇಡಿಕೆಗಳನ್ನು ಪ್ರಣಾಳಿಕೆಯಲ್ಲಿ ಹೊಂದಿರುವ ಪಕ್ಷ ಮತ್ತು ವ್ಯಕ್ತಿಯನ್ನ ಜಿಲ್ಲೆಯ ಮತದಾರರು ಮತದಾನ ಮಾಡುವ ಮೂಲಕ ಆಯ್ಕೆ ಮಾಡಬೇಕು ಎಂದು ಕಲ್ಯಾಣ ನಾಡು ವಿಕಾಸ ವೇದಿಕೆ ಅಧ್ಯಕ್ಷ ಮುತ್ತಣ್ಣ ನಡಗೇರಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಗೆ ಕಲ್ಯಾಣ ನಾಡು ವಿಕಾಸ ವೇದಿಕೆ ವತಿಯಿಂದ ಜಿಲ್ಲೆಯ ಅಭಿವೃದ್ಧಿಗಾಗಿ 21 ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತರುವ ಪಕ್ಷವನ್ನು ಆಯ್ಕೆ ಮಾಡಬೇಕು ಎಂದರು. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಏಮ್ಸ್ ಆಸ್ಪತ್ರೆ ಸ್ಥಾಪನೆ ಮಾಡಬೇಕು. ಕಲಬುರಗಿ ರೈಲ್ವೆ ವಿಭಾಗ ಸ್ಥಾಪನೆ. ಕಲಬುರಗಿ ನಗರಕ್ಕೆ 2ನೇ ವರ್ತುಲ ರಸ್ತೆ ನಿರ್ಮಾಣ ಮಾಡಬೇಕು. ಬೀದರ್ ಕಲಬುರಗಿ ಲಿಂಗಸೂರು ಬಳ್ಳಾರಿ ನಡುವೆ ಚತುಷ್ಪಥ ಹೆದ್ದಾರಿ ನಿರ್ಮಾಣ ಮಾಡಬೇಕು. ಕಲಬುರಗಿ ಶಹಬಾದ್ ವಾಡಿ ಯಾದಗಿರಿ ನಡುವೆ ಚತುಷ್ಪಥ ಹೆದ್ದಾರಿ ರಸ್ತೆ ನಿರ್ಮಾಣ ಮಾಡಬೇಕು ಮತ್ತು ಈ ನಗರಗಳ ನಡುವೆ ಉದ್ಯೋಗ ನಿರ್ಮಾಣ ಮಾಡಿ ವಲಸೆ ಹೋಗುವವರನ್ನು ನಿಯಂತ್ರಿಸಲು ಕೈಗಾರಿಕಾ ಕಾರಿಡಾರ್ ಮಾಡಬೇಕು. ಕಲಬುರಗಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬೇಗನೆ ಆರಂಭ ಮಾಡಬೇಕು. ಕಲಬುರಗಿ ಸೇಡಂ ಹೈದರಾಬಾದ್ ನಗರಗಳ ಮಧ್ಯೆ ನೂತನ ಎಕ್ಸ್ಪ್ರೆಸ್ ಹೆದ್ದಾರಿ ನಿರ್ಮಾಣ ಮಾಡುವ ಮೂಲಕ ಹೈದರಾಬಾದ್ ನಗರಕ್ಕೆ ಪರ್ಯಾಯ ನಗರವನ್ನಾಗಿ ಕಲಬುರಗಿಯನ್ನು ಅಭಿವೃದ್ಧಿ ಮಾಡಬೇಕು ಎಂದು ತಿಳಿಸಿದರು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತಿನ ದಿವಸ 2024ರ ಲೋಕಸಭಾ ಚುನಾವಣೆ ಪ್ರಯುಕ್ತ ನಮ್ಮ ಜಿಲ್ಲೆಯ ಏನು ಭಾಳ ದಿನಗಳಿಂದ ಬೇಡಿಕೆಗಳದಾವ ಅವೆಲ್ಲ ಈಡೇರಿಸಬೇಕಂತೇಳಿ ನಾವೊಂದು ಎಲ್ಲ ಪಕ್ಷಗಳಿಗೆ ಪ್ರಣಾಳಿಕೆ ಸಿದ್ಧಪಡಿಸಿರ್ತದ್ರೆ ಅದಕ್ಕೆ ನಾವು ನಮ್ಮ ವೇದಿಕೆಯಿಂದ 21 ಅಂಶಗಳ ಒಂದು ಕಾರ್ಯಕ್ರಮ ಮಾಡಿವಿ. ಕಾರ್ಯಕ್ರಮ ಅಂದ್ರೆ ಯೋಜನೆ ಎಂದು ರೂಪಿಸಿವಿ. ಆ ಯೋಜನೆಗಳನ್ನು ಪ್ರತಿ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಬೇಕು. ಘೋಷಣೆ ಜೊತೆಗೆ ಅವುಗಳನ್ನು ಜಾರಿಗೆ ತರ್ಕಂತ ಕೆಲಸ ಮಾಡಿದ್ರೆ ಕಲಬುರಗಿ ಜಿಲ್ಲೆ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ ಅಂತ ನಾನು ಹೇಳ್ತೀನಿ. ಅದರ ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆ ಜನನೂ ಒಂದು ಮತದಾನ ಮಾಡುವಾಗ ಪ್ರಬುದ್ಧತೆ ತೋರಿಸ್ಬೇಕಾಗ್ತದೆ. ಯಾಕಂತಂದ್ರೆ ಯಾರು ಒಳ್ಳೆಯ ಯೋಜನೆಗಳು ಘೋಷಣೆ ಮಾಡ್ತಾರೆ, ಯಾರು ಯೋಜನೆಗಳು ಜಾರಿಗೆ ತರ್ತಾರೆ ಅಂಥ ಅಭ್ಯರ್ಥಿ ಮತ್ತು ಅಂಥ ಪಕ್ಷಕ್ಕೆ ವೋಟ್ ಮಾಡಬೇಕಾಗ್ತದೆ. ಯಾವುದೋ ಒಂದು ಆಶಯಕ್ಕೆ ಒಂದು ಆಮಿಷಕ್ಕೆ ಬಲಿಯಾಗಿ ವೋಟ್ ಮಾಡಿದ್ರೆ ಮತ್ತೊಂದು 5 ವರ್ಷ ನಾವು ಕತ್ತಲೆಗೆ ಇರಬೇಕಾಗ್ತದೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮದು 21 ಅಂಶಗಳ ಕಾರ್ಯಕ್ರಮ ಏನೇನವ ಅಂತಂತಂದ್ರೆ ಈಗ ತುಂಬ ದಿವಸಗಳಿಂದ ಬೇಡಿಕೆ ಅದ. ಏನದಪ್ಪ ಅಂದ್ರೆ ESI ಆಸ್ಪತ್ರೆದಾಗ ಏಮ್ಸ್ ಮಾಡೋಣ ಅಂತೇಳಿ 2018ದಾಗ ಮದ್ರಾಸ್ ಹೈಕೋರ್ಟ್ನ ಶಿಫಾರಸು ಮಾಡಿದ. 2020ದಾಗ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಕೇಂದ್ರ ಸರ್ಕಾರದ ಶಿಫಾರಸು ಮಾಡಿದ. ಆಲ್ರೆಡಿ ಏನು ESI ಹಾಸ್ಪಿಟಲ್ಗಳವ ಆಲ್ ಓವರ್ ಇಂಡಿಯಾದಾಗ ಅವಕ್ಕೆ ಏಮ್ಸ್ ಮಾಡಿರಿ, ಕೋವಿಡ್ದಾಗ ಆರ್ಥಿಕ ಸಂಕಷ್ಟದ ಟೈಮಿಗೆ ಅವೇ ಮಾಡಿದ್ರೆ ಮತ್ತು ಯುಟಿಲೈಸನು ಆಗ್ತದೆ ಅಂತೇಳಿ ಡಿಮಾಂಡ್ ಅದ. ಈ ನಮ್ಮಲ್ಲಿ ESI ದೊಡ್ಡ ಪ್ರಮಾಣದಾಗ ಇಡೀ ಇಂಡಿಯಾದಾಗೆ ಇಂಥ ಬಿಲ್ಡಿಂಗ್ ಎಲ್ಲಿ ಇಲ್ಲ. ಅದಕ್ಕೆ 80% ಯೂಸ್ ಇಲ್ಲದ ESI ಇರೋದೇ ಒಂದು 20-30% ಯೂಸ್ ಅದ. ಅದಕ್ಕೆ ಒಂದು ವೇಳೆ ಅದಕ್ಕೆ ಏಮ್ಸ್ ಮಾಡಿದ್ರೆ ಸರ್ಕಾರಕ್ಕೆ ಆರ್ಥಿಕ ಹೊರೇನೂ ಆಗಲ್ಲ. ಜೊತೆಗೆ ಅಂದ್ರೆ ನಮ್ಮ ಭಾಗಕ್ಕೆ ಹೆಲ್ತ್ ಫೆಸಿಲಿಟಿನೂ ಒಳ್ಳೆಯ ಸಿಗ್ತದೆ ಅಂತೇಳಿ ನಮ್ಮ ಬೇಡಿಕೆ ಅದ. ಅದಾದ ನಂತರ ಆಲ್ರೆಡಿ ರೈಲ್ವೆ ವಿಭಾಗ ಅಂತೂ ಘೋಷಣೆ ಆಗ್ಯದ. 2014ದಾಗ ಘೋಷಣೆ ಆಗಿ ಅದಕ್ಕೆ ಭೂಮಿನೂ ಕೊಟ್ಟರೆ ಸ್ಟೇಡಿಯಂ ಪಕ್ಕ. ಈಗ ಘೋಷಣೆ ಆಗಿದ ಯೋಜನೆ ಇವರು ಹಾಗೆ ತಳ್ಕೋತ ಮುಂದಕ್ಕೆ ಬಂದಾರೆ. ಈಗ ನಮ್ಮ ವೇದಿಕೆಯಿಂದ ನಾವು ಡಿಮಾಂಡ್ ಮಾಡೋದೇನಂತಂದ್ರೆ ರೈಲ್ವೆ ವಿಭಾಗ ಆಲ್ರೆಡಿ ಏನು ಘೋಷಣೆ ಆಗ್ಯದ ಅದು ಕಾರ್ಯರೂಪಕ್ಕೆ ತೊಗೊಂಬರ್ರಿ ಅಂತೇಳಿ ಹೇಳ್ತೀವಿ. ಜೊತೆಗೆ ಕಲಬುರಗಿ ಏನು ರಿಂಗ್ ರೋಡ್ ಅದ, ವರ್ತುಲ್ ರಸ್ತೆ ಅದ. ಈ ಸದ್ದು ಸಿಟಿ ಆಗ್ಯದ. ಅದು ವರ್ತುಲ್ ರಸ್ತೆ ಅಂದ್ರೆ ಸಿಟಿ ಬಿಟ್ಟು ಹೊರಗಿರಬೇಕು. ಈಗ ಇರ್ತಕ್ಕಂಥ ರಿಂಗ್ ರೋಡ್ ಏನದ ಸಿಟಿ ಆಗ್ಯದ. ಹೀಗಾಗಿ ಹೆಚ್ಚಿಗೆ ಅಪಘಾತ ಆಗತ್ತವ, ಟ್ರಾಫಿಕ್ ಹೆಚ್ಚಿಗೆ ಆಗ್ಯದ. ಅದ್ರ ಸಂಬಂಧ ಅದೊಂದು ಬೇಡಿಕೆ ಏನಂತಂದ್ರೆ 2ನೇ ವರ್ತುಲ್ ರಸ್ತೆ ಆಲ್ರೆಡಿ DPR ಆಗ್ಯದ, ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ತೀವಿ. ಜೊತೆಗೆ ನಮ್ಮ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ನಮ್ಮ ಭಾಗಕ್ಕೆ ಅಂದ್ರೆ ಸ್ಪೆಷಲಿ ಗುಲ್ಬರ್ಗ ಡಿವಿಷನ್ ಹೆಡ್ ಕ್ವಾರ್ಟರ್ಸ್ ಅದ. ಡಿವಿಷನ್ ಹೆಡ್ ಕ್ವಾರ್ಟರ್ಸ್ ಇದ್ರೂ ಇಲ್ಲಿ 4 ಲೈನ್ ಹೈವೇ ಇಲ್ಲ ಕಲಬುರಗಿಗೆ. ಅದಕ್ಕೆ ನಮ್ಮ ಡಿಮಾಂಡ್ ಏನದಂದ್ರೆ ಬೀದರ್ ಟು ಬಳ್ಳಾರಿಲಿಂದ ಆಲ್ರೆಡಿ ಹಿರಿಯೂರು ತನಕ 4 ಲೈನ್ ಅದ. NH 150A. ಈಗ ಬೀದರ್ ಟು ಬಳ್ಳಾರಿ ತನಕ ವಾಯ ಕಲಬುರಗಿ ಲಿಂಗಸೂರು ಸಿಂಧನೂರು ಅದು 4 ಲೈನ್ ಮಾಡಲಿ ಅಂತ ಡಿಮಾಂಡ್ ಅದ. ಯಾಕೆ ನಮ್ಮ ರಾಜ್ಯಕ್ಕೆ ಅದು ಒಂದೇ ಲಿಂಕ್ ಇರೋದು, ನೇರವಾಗಿ ಲಿಂಕ್ ಇರೋದಂತ ರಸ್ತೆ ಅದು ಒಂದೇ ಅದ. ಅದು 4 ಲೈನ್ ಮಾಡಿ ಅಂತೇಳಿ ನಮ್ಮ ಡಿಮಾಂಡ್ ಅದ. ಜೊತೆಗೆ ಕಲಬುರಗಿ ಶಹಬಾದ್ ವಾಡಿ ಆಲ್ರೆಡಿ NH ಅದ,
4 ಲೇನ್ ಹೈವೇ ಮಾಡಿರಿ ಅಂತ ಡಿಮಾಂಡ್ ನಮ್ಮದು. ಇದೇ 14ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ಅರಿವಿನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ BR ಅಂಬೇಡ್ಕರ್ ಇಂಟ್ರಾಗೇಟೆಡ್ ಸಂಸ್ಥೆಯ ಸುನಿಲ್ ವಂಟಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ BR ಅಂಬೇಡ್ಕರ್ ಇಂಟ್ರಾಗೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೇತೃತ್ವದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿಯ ಅಂಗವಾಗಿ ಇದೇ 14ರಂದು ಬೆಳಗ್ಗೆ 7:30 ಕಲಬುರಗಿ ನಗರದಲ್ಲಿ ಮಹಾಮಾನವತಾವಾದಿಯ ಜನ್ಮದಿನವನ್ನು ಸಮಾನತೆಯ ದಿನವೆಂದು ಎಲ್ಲಾ ಸಮಾಜದ ಬಂಧುಗಳ ಸಹಭಾಗಿತ್ವದ ಅಡಿಯಲ್ಲಿ ಯಶಸ್ವಿಗೊಳಿಸಲು ಧರ್ಮಗಳ ಗುರುಗಳ ಸಾರಥ್ಯದಲ್ಲಿ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಗತ್ ಸರ್ಕಲ್ನಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯವರೆಗೆ ಕಾಲ್ನಡಿಗೆಯಲ್ಲಿ ಅರಿವಿನ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. 133ನೇ ಜಯಂತಿಯನ್ನು ಕಲಬುರಗಿ ನಗರದಲ್ಲಿ ಬರುವ 14 ತಾರೀಕರಂದು ಬೆಳಗ್ಗೆ 7 ಗಂಟೆಗೆ ಭಾರತೀಯ ಸಮುದಾಯದ ಎಲ್ಲ ಜಾತಿ ಜನಾಂಗಗಳ ಮತ್ತು ವರ್ಗಗಳ ಒಂದು ಸಂಯೋಗದ ಅಡಿಯಲ್ಲಿ ಅರಿವಿನ ಜಾಥೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಉದ್ಘಾಟಕರಾಗಿ ಪೂಜ್ಯ ಮಾತೋಶ್ರೀ ಶ್ರೀ ಅಮ್ಮ ಡಾಕ್ಟರ್ ದಾಕ್ಷಿಣಿ ಶರಣಬಸಪ್ಪ ಅಪ್ಪ ಅವರು ಮತ್ತು ಡಾಕ್ಟರ್ ಸಾರಂಗ್ ದಸಿಕೇಂದ್ರ ಮಹಾಸ್ವಾಮಿಗಳು, ಶಿವಾನಂದ ಮಹಾಸ್ವಾಮಿಗಳು, ರಾಜಶೇಖರ್ ಶಿವಾಚಾರ್ಯರು, ಬಿಕ್ಕುಣಿ ಸುಮನ್ ಬಂತೆಯವರು, ಅಭಿನವ ಸಿದ್ಧಲಿಂಗ ಸ್ವಾಮಿಯವರು, ಬಾಯಿ ದೀಪ್ ಸಿಂಗ್ ಅವರು, ಆದಮ್ ಅಲಿ ಶಾ ಅವರು, ಹುಸೇನ್ ಬಾಷಾ ಅವರು, ಸುರೇಶ್ ಮಾರ್ಕ್ ಅವರು, ಫಾದರ್ ಜೋಸಫ್ ಪ್ರವೀಣ್ ಅವರು ಮತ್ತು ನಮ್ಮ ಜೈನ ಸಮುದಾಯದ ದೀಪಕ್ ಪಂಡಿತ್ ಅವರು ಕೂಡ ಆಗಮಿಸಲಿದ್ದು, ಅದರ ಜೊತೆಗೆ ಭಾರತೀಯ ಸಮಾಜದ ವಿವಿಧ ಜಾತಿ ಮತ್ತು ವರ್ಗಗಳ ಒಂದು ಮುಖಂಡರು ಮತ್ತು ಜಾತಿಯ ಜನರನ್ನು ಒಳಗೊಂಡು ಅರಿವಿನ ಜಾತಿಯನ್ನು ಇದನ್ನು ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದೇ ಜಾತಿಗೆ ಸೀಮಿತ ಆಗಿಲ್ಲ, ಇಡೀ ಪ್ರಪಂಚದಲ್ಲಿ ಅವರ ಗೌರವಕ್ಕೆ ಪಾತ್ರರಾದವರು. ಇದರಿಂದ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಜನ್ಮ ತಾಳಿದ್ರಿಂದ ಇಡೀ ದೇಶದ ಒಂದು ಗೌರವ ಮತ್ತು ಘನತೆ ಹೆಚ್ಚಾಗಿದೆ. ಅದಕ್ಕಾಗಿ ಯಾವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇಡೀ ರಾಷ್ಟ್ರ ಮತ್ತು ಪ್ರಪಂಚದಲ್ಲಿ ಆಚರಿಸುವ ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಕೇವಲ ಸೀಮಿತವಾಗಿ ಆಚರಣೆ ಮಾಡೋದು ತಪ್ಪಂತ ತಿಳ್ಕೊಂಡು ನಾವು ಡಾಕ್ಟರ್ BR ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಬಸವೇಶ್ವರ ಸಮಾಜ ಸೇವೆ ಒಳಗೆ ಇನ್ನಿತರ ಸಂಘ ಸಂಸ್ಥೆ ಇವನ್ನು ಒಳಗೊಂಡು ಒಂದು ಯಾಕೆ ನಾವು ಬಾಬಾ ಸಾಹೇಬರು ನಮ್ಮನ್ನು ಸಂವಿಧಾನದಲ್ಲಿ ಯಾವ ಪೀಠಿಕೆಯನ್ನು ಹೇಳಿಕೊಟ್ಟಿದ್ದಾರೆ, ನಾವು ಭಾರತೀಯರು ಅಂಥೇಳಿ ಏನು ಹೇಳಿದಾಗ ನಾವೆಲ್ಲರೂ ಕೂಡ ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡು ಈ ದೇಶಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ನೀಡಿದ್ರಿ. ಬರೀ ಸಂವಿಧಾನ ಬರವಣಿಗೆಯಲ್ಲಿ ಸಣ್ಣದಾದರೂ ಸುಮಾರು 3-4 ಪಟ್ಟು ಹೆಚ್ಚು ದೊಡ್ಡದ ಒಂದು ಕಾನೂನನ್ನು ಕಾಳಗಿ ಪಟ್ಟಣದಲ್ಲಿ ಇಂದು ಮುಸ್ಲಿಂ ಬಾಂಧವರಿಂದ ರಂಜಾನ್ ಹಬ್ಬ ಆಚರಣೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಪೂರ್ಣ 1 ತಿಂಗಳುಗಳ ಕಾಲ ಉಪವಾಸ ಮಾಡಿ ಇಂದು ರಂಜಾನ್ ಹಬ್ಬದ ಪ್ರಯುಕ್ತ ನಗರದ ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡುವುದರ ಮೂಲಕ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಹಬ್ಬದ ಶುಭ ಕೋರುವುದರ ಮೂಲಕ ಹಬ್ಬ ಆಚರಣೆ ಮಾಡಿದರು. ಇನ್ನು ನಮಾಜ್ ಮಾಡುವಾಗ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಎಂದು ಮುಂಜಾಗ್ರತಾ ಕ್ರಮವಾಗಿ ಕಾಳಗಿ PSI ವಿಶ್ವನಾಥ್ ಬಾಕಳೆ ಅವರ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಒದಗಿಸಿದರು. أن استغفروا واستغفروا وتطيبوا والبسوا أحسن ثيابكم وكلوا قبل الصلاة من تمر أو شيئا حلوا واسعوا إلى صلاة العيد وكبروا في الطريق سرا واستعينوا بعدها الخطبتين فتفوزوا بالدارين. الله أكبر الله أكبر لا إله إلا الله والله أكبر الله أكبر ولله الحمد. أعوذ بالله من الشيطان الرجيم. يريد الله بكم اليسر ولا يريد بكم العسر
العصر ولتكملوا العدة ولتكبروا أكبر. الله أكبر الله أكبر لا إله إلا الله والله أكبر. الله أكبر ولله الحمد. الله أكبر لا إله إلا الله والله أكبر. الله أكبر ولله الحمد. الحمد لله المنعم الأكبر وفى الوجور وبث السرور بيوم عيد منور. الله أكبر إلا الله والله أكبر. الله أكبر ولله الحمد. أشهد أن لا إله إلا الله وحده لا شريك له الملك الأكبر. الله أكبر الله أكبر لا إله إلا الله والله. ಶ್ರೀಶೈಲ್ ತೇಗಲ್ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳ್ಗಿ. ಆರ್ಯ ಈಡಿಗ ಸಮಾಜದ ನೂತನ ತಾಲೂಕಾ ಅಧ್ಯಕ್ಷರನ್ನಾಗಿ ಶಂಕರಗೌಡ ರಾವೂರ್ಕರ್ ಅವರನ್ನ ನೇಮಕ ಮಾಡಲಾಗಿದೆ ಎಂದು ಜಿಲ್ಲಾ ಅಧ್ಯಕ್ಷ ರಾಜೇಶ್ ಗುತ್ತೇದಾರ್ ತಿಳಿಸಿದರು. ಚಿತ್ತಾಪುರ ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದಿನ ಅಧ್ಯಕ್ಷರಾದ ನಾಗಯ್ಯ ಗುತ್ತೇದಾರ್ ಅವರನ್ನು 1 ವರ್ಷದ ಅವಧಿಗಾಗಿ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಹೀಗಾಗಿ ಅವರ 1 ವರ್ಷದ ಅವಧಿ ಮುಗಿದ ಕಾರಣ ಸಮಾಜದವರ ಜೊತೆ ಚರ್ಚಿಸಿ ಶಂಕರಗೌಡ ರಾವೂರ್ಕರ್ ಅವರನ್ನು ಎಲ್ಲರ ಒಮ್ಮತದ ಮೇರೆಗೆ ಆಯ್ಕೆ ಮಾಡಲಾಗುವುದು ಎಂದರು. ಇದೇ ವೇಳೆಯಲ್ಲಿ ಜಿಲ್ಲಾ ಅಧ್ಯಕ್ಷ ರಾಜೇಶ್ ಗುತ್ತೇದಾರ್ ಅವರು ಶಂಕರಗೌಡ ರಾವೂರ್ ಅವರಿಗೆ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ನೇಮಕಾತಿ ಆದೇಶ ಪ್ರತಿ ನೀಡಿದರು. ಚಿತ್ತಾಪುರ ತಾಲೂಕಿನ ಆರ್ಯಡಿಗ ಸಮಾಜದ ತಾಲೂಕು ಅಧ್ಯಕ್ಷರ ಬದಲಾವಣೆ ಕುರಿತು ನಮಗೆಲ್ಲ ತಿಳಿದ ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ನಾಗಯ್ಯ ಗುತ್ತೇದಾರ್ ಅವರು ಹಿಂದೆ ನಾಗಯ್ಯ ಗುತ್ತೇದಾರ್ ಅವರು 1 ವರ್ಷದಿಂದ ಅವರಿಗೆ ನಮ್ಮ ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಇಡೀ ನಮ್ಮ ಚಿತ್ತಾಪುರ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳ ನೇತೃತ್ವದಲ್ಲಿ ನಾಗಯ್ಯ ಗುತ್ತೇದಾರ್ ಕರ್ದಾಳವರಿಗೆ ತಾಲೂಕು ಅಧ್ಯಕ್ಷ ಅಂತ ಘೋಷಣೆ ಮಾಡಿದರು. ಆ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಏನು ನಾಗಯ್ಯ ಗುತ್ತೇದಾರ್ ಕರ್ದಾಳವರಿಗೆ ಅಧ್ಯಕ್ಷ ಘೋಷಣೆ ಮಾಡಿದ ಆ ಸಭೆಯಲ್ಲಿ 1 ವರ್ಷ ಅವರಿಗೆ ಅಧ್ಯಕ್ಷ ಅಂತ ನಾವು ಘೋಷಣೆ ಮಾಡಿದ್ವಿ. ಅದು ಕೂಡ ಗಮನಕ್ಕಿದೆ. 1 ವರ್ಷ ಆದಮೇಲೆ ಮತ್ತೆ ಬದಲಾವಣೆ ಮಾಡ್ತೀವಿ ಅಂತ ಯಾವತ್ತೂ ಆ ಸಭೆಯಲ್ಲೇ ಕೂಡ ಘೋಷಣೆ ಮಾಡುವ ಸಂದರ್ಭದಲ್ಲಿ ಕೂಡ ಅದೇ ದಿನ ನಮ್ಮ ಎಲ್ಲ ಹಿರಿಯರವರಿಗೆ ಹೇಳಿದ್ರು. ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ರು. ಅದೇ ಥರ ಏನು ಪ್ರೋಟೋಕಾಲ್ ಇದೆ, ಯಾವಾಗೂ ನಾವು ತಾಲೂಕು ಅಧ್ಯಕ್ಷರು ಚೇಂಜ್ ಮಾಡೋದಾಗಿರ್ಬೋದು ಮತ್ತು ತಾಲೂಕು ಅಧ್ಯಕ್ಷರು ನೇಮಕ ಮಾಡೋದಾಗಿರ್ಬೋದು, ಆಯಾ ತಾಲೂಕಾ ಗೌರವ ಅಧ್ಯಕ್ಷರು ಮತ್ತು ಆಯಾ ತಾಲೂಕಿನ ಹಿರಿಯರು ಕೂಡಿ ತಾಲೂಕು ಅಧ್ಯಕ್ಷರು ಬದಲಾವಣೆ ಮಾಡೋದು. ನಮ್ಮ ಜಿಲ್ಲಾ ಅಧ್ಯಕ್ಷರ ಪಾತ್ರ ಏನೂ ಇರಲಿಲ್ಲ. ಏನಂದರೆ ತೊಂದರೆ ಮತ್ತು ಏನಾದರೂ ಡಿಫ್ರೆನ್ಸಸ್ ಬಂದಾಗ ಆವಾಗ ನಮ್ಮ ಜಿಲ್ಲೆಯ ಬಾಡಿ ಜಿಲ್ಲಾಧ್ಯಕ್ಷರಾಗಿರ್ಬೋದು ನಮ್ಮ ಬಾಡಿ ನಾವು ಇಂಟರ್ಫಿಯರ್ ಆಗಿರ್ತೀವಿ. ಏನೋ ಒಂದು ಕಾರಣಾಂತರಗಳಿಂದ ಏನು ಇಶ್ಯೂಸ್ ಏನು ಆಗಿರಲಿಲ್ಲ. 1 ವರ್ಷ ಮುಗಿದೋಯ್ತು. 1 ವರ್ಷ ಅವ್ರದ್ದು ಅವಧಿ ಇತ್ತು, ಅವ್ರ ಅವಧಿ ಮುಗಿದೋಗಿದೆ. ಅದಕ್ಕೆ ನಾವು ಜಿಲ್ಲೆ ಬಾಡಿ ಆಗಿರ್ಬೋದು ಮತ್ತು ನಮ್ಮ ತಾಲೂಕಿನ ಬಾಡಿ ಆಗಿರ್ಬೋದು, ಗೌರವ ಅಧ್ಯಕ್ಷರಾಗಿರ್ಬೋದು, ಯೂತ್ ಅಧ್ಯಕ್ಷರಾಗಿರ್ಬೋದು ಮತ್ತು ತಾಲೂಕಿನ ಎಲ್ಲ ಹಿರಿಯರ ಕಲ್ತು ಇವತ್ತು 9ರಿಂದ ನಮ್ಮ ಶಂಕರ್ ಲೀಡರ್ ಅವರಿಗೆ ತಾಲೂಕು ಅಧ್ಯಕ್ಷರಾಗಿ ನಾವು ಘೋಷಣೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ಆರ್ಯ ಈಡಿಗ ಸಮಾಜದ ಅನೇಕ ಮುಖಂಡರು ಹಾಗೂ ಪದಾಧಿಕಾರಿಗಳು ಇದ್ದರು. ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್. ಸುಲೇಪೇಟೆ ಗ್ರಾಮದಲ್ಲಿ ಇಂದು ಮುಸ್ಲಿಂ ಬಾಂಧವರಿಂದ ರಂಜಾನ್ ಹಬ್ಬ ಆಚರಣೆ ಮಾಡಲಾಯಿತು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಪೂರ್ಣವಾಗಿ 1 ತಿಂಗಳುಗಳ ಕಾಲ ಉಪವಾಸ ಮಾಡಿ ಇಂದು ರಂಜಾನ್ ಹಬ್ಬದ ಪ್ರಯುಕ್ತ ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡಿ ಒಬ್ಬರಿಗೊಬ್ಬರು ಶುಭ ಕೋರುವುದರ ಮೂಲಕ ಹಬ್ಬ ಆಚರಣೆ ಮಾಡಿದರು. ಇನ್ನು ಯಾವುದೇ ತರನಾದ ಅಹಿತಕರ ಘಟನೆ ನಡೆಯಬಾರದು ಎಂದು ಮುಂಜಾಗ್ರತಾ ಕ್ರಮವಾಗಿ ಸುಲೇಪೇಟ್ ಪಿಎಸ್ಐ ನಂದಿನಿ ಅವರ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಒದಗಿಸಲಾಗಿತ್ತು. मरहूम सलीम साहब की तरफ से 5000 रुपए दिया गया। सुभान अल्लाह, अल्लाह ताला उनको जन्नत में आने का मकाम अता फरमाए, उनके गुनाहों को माफ अता फरमाए। खाजा मियां हत्ती खुनी की तरफ से 2100 रुपए दिया गया है। 2151 रुपए दिया गया, 2551 रुपए दिया गया है।
फारूक बागवान की तरफ से 2100 रुपए दिया गया है। बेखुसूस देखिए जो दिए उनको भी अल्लाह जन्नत फरमाए, जो नहीं दिए उनको भी दिया सबके लिए दुआ है। कहते हैं जज़ा अता फरमाए। बिलखुसूस सुभान अल्लाह माशाअल्लाह रहमान मोमिन की तरफ से 20 थैले सीमेंट दिया गया। ऐसा लग रहा है कि गली मस्जिद तैयार हो जाएगी। सुभान अल्लाह माशाअल्लाह। ये पैसे देंगे गली बना देंगे। मरूम सलीम साहब की तरफ से 5000 रुपए दिया गया। सुभान अल्लाह, अल्लाह ताला उनको जन्नत में आला से मक़ाम फरमाए, उनके गुनाहों को माफ़ फरमाए। ಈ ಸಂದರ್ಭದಲ್ಲಿ ಮನ್ನಾನ್ ಮೊಮಿನ್, ತಾಹರ್ ಪಟೇಲ್, ಫಿರೋಜ್ ಪಟೇಲ್ ಸೇರಿದಂತೆ ಅನೇಕ ಮುಸ್ಲಿಂ ಬಾಂಧವರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೆ. ಜೈನ ಸಮುದಾಯದ 5ನೇ ತೀರ್ಥಂಕರಾದ ಸುಮತಿನಾಥ್ ಭಗವಾನ್ ಅವರ ನೂತನ ಮಂದಿರವನ್ನು ನಗರದ ಭಾರತ ಫ್ರೈಡ್ ಸಮುಚ್ಚಾಲಯದಲ್ಲಿ ಉದ್ಘಾಟನೆ ಮಾಡಲಿದ್ದು ಇದೇ 15ರಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಎಂದು ಕರ್ನಾಟಕದ ಕೊಹಿನೂರ್ ಎಂದೇ ಖ್ಯಾತರಾದ ಮಹೇಂದ್ರ ಸಾಗರ್ ಸುರೇಶ್ವರ್ ಜಿ ಅವರು ಮಾಹಿತಿ ನೀಡಿದರು. ಕಲಬುರಗಿ ನಗರದ ಜೈನ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇವಸ್ಥಾನದ ಉದ್ಘಾಟನೆ ನಿಮಿತ್ತ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಏಪ್ರಿಲ್ 12ರಿಂದಲೇ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. 12ರಿಂದ ನಿರಂತರವಾಗಿ ಜೈನ ತೀರ್ಥಂಕರ ಜನ್ಮ, ಬ್ರಹ್ಮ ಜ್ಞಾನ, ನಿರ್ಮಾಣ ಸೇರಿ ಜೀವನದ ಪ್ರಮುಖ ಘಟನೆಗಳ ಜೀವನ ಪ್ರದರ್ಶನ ನಡೆಯಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮಗಳಿಗೆ ಶ್ರೀ ಆದಿನಾಥ ಜೈನ ಶ್ವೇತಾಂಬರ ಸಂಘದಿಂದ ಸಿದ್ಧತೆ ಮಾಡಿಕೊಂಡಿದ್ದು 14ರಂದು ಭವ್ಯ ಶೋಭಾಯಾತ್ರೆ ನಡೆಯಲಿದೆ. ಬೆಳಗ್ಗೆ 8ರಿಂದ ನಗರದ ನೆಹರು ಗಂಜ್ ನಗರೇಶ್ವರ ಶಾಲೆಯಿಂದ ಭಾರತ್ ಪ್ರೈಡ್ ಪಾರ್ಕ್ನಲ್ಲಿರುವ ಭವ್ಯ ಶೋಭಾಯಾತ್ರೆ ಆರಂಭವಾಗಲಿದೆ. ಮೆರವಣಿಗೆಯಲ್ಲಿ ಕುದುರೆ, ಒಂಟೆ ಸೇರಿದಂತೆ ವಾದ್ಯ ಮೇಳಗಳು ಭಾಗಿಯಾಗಲಿದ್ದು ಸಮಾಜದ ಬಂಧುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. रह रहा हूँ, विचरण कर रहा हूँ और पूरे कर्नाटक में भ्रमण किया। साउथ इंडिया में भी कई जगह पर कई राज्यों में जाना हुआ, लेकिन कर्नाटक प्रदेश जो है बड़ा शांत प्रदेश। यहाँ के लोग बड़े सरल, बड़े भद्र और सभी धर्मों को आदर करने वाले, मान करने वाले और सम्मान देने वाले, मिलजुल करके रहने में विश्वास करने वाला यहाँ का एक मानस, ऐसे के एक विचार लेकर के रहने वाले यहाँ के लोग हैं। और इसीलिए कर्नाटक मुझे बहुत अच्छा लगता है। जहाँ भी गया, जहाँ भी रहा और बड़ा आदर, मान, सम्मान मिला। लोगों ने बड़ा प्रेमपूर्ण व्यवहार किया। जैन लोग तो हमें आदर देते हैं, लेकिन जहाँ जहाँ जाते हैं, स्कूलों में ठहरते हैं, होल्ड करते हैं, रुकते हैं, कल्याण मंडप में रुकते हैं, धार्मिक स्थलों में, मंदिरों में, मठ में रुकते हैं। वहाँ के स्वामी जी ने भी हमारे साथ में बड़ा भद्र और बहुत अच्छा व्यवहार किया। बहुत अच्छा लगा। और गुलबर्गा में पहली बार आना हुआ, आसपास के नगरों में, क्षेत्रों में जाना हुआ, परंतु गुलबर्गा आने का पहली बार हमको मौका मिला, अवसर मिला। और अवसर इसलिए आया कि यहाँ पर एक जैन टेम्पल निर्मित हुआ, बना है। उसकी प्रतिष्ठा का कार्यक्रम 12 तारीख से लगा करके 16 तारीख तक ये चलेगा। 5 दिन का महोत्सव है। 12 का बिगिनिंग होगा और 15 तारीख के दिन हमारे तीर्थंकर, जैसे हिंदुओं में 24 अवतार माने जाते हैं और मुसलमानों में पैगंबर माने जाते हैं, वैसे हमारे जैनों में 24 तीर्थंकर माने जाते हैं। कितना मिला जुला संयोग। वैसे 24 हमारे जो तीर्थंकर हैं, उसमें से 5वें तीर्थंकर सुमतिनाथ तीर्थंकर परमात्मा की प्रतिष्ठा का अवसर गुलबर्गा के भरत प्राइट में जो नवनिर्मित मंदिर बना है, वहाँ पर उनकी प्रतिष्ठा की जाएगी। और इसीलिए ये इतना अच्छा बढ़िया सा माहौल है लोगों में, जैनों में, और वहाँ के जो निवासी है, आसपास से रहने वाले, उन सभी के भी बड़ा उल्लास है, बड़ा उमंग है। ये एक धार्मिक यहाँ पर एक माहौल होने जा रहा है, कार्यक्रम होने जा रहा है। हम भी शामिल होंगे, हम भी आएंगे। और इसी के तहत आप सभी को भी यहाँ पर बुलाया गया। और मीडिया एक बहुत अच्छा माध्यम है, सामाजिक बातों को और पारिवारिक बातों को और अच्छी बातों को, धार्मिक बातों को भी मीडिया जो है पूरी दुनिया में घर घर जाकर के फैलाने का और पहुंचाने का काम मीडिया करता है। मीडिया के माध्यम से भी बहुत अच्छी अच्छी बातें लोगों तक, हर एक व्यक्ति तक पहुंचती है। ये संत जो होते हैं, जैसे वो काम करते हैं, उसी प्रकार से मीडिया वाले भी धार्मिक बातों को, महान पुरुषों के वचनों को उसमें टंकित करके, लिख करके घर घर तक, गांव-गांव तक, नगर-नगर तक, हर समाज में, हर व्यक्ति तक पहुंचाने का काम करता है। तो ऐसे आप लोग यहाँ पर पत्रकार के रूप में यहाँ पर आए हैं। आप सभी को भी बहुत बहुत आशीर्वाद है, बहुत बहुत धन्यवाद है। और प्रतिष्ठा के दरमियान आप सभी को वहाँ पर आना है,
और आपको जुड़ना है और इस कार्यक्रम को ज़्यादा से ज़्यादा प्रसारित कर सके ऐसा आपको भी एक भव्य प्रयास करना है। और यहाँ आने के बाद में हमको अच्छा लगा, आने वाले समय में यहाँ पर 36 कौम के लिए एक भव्य आयोजन, 36 कौम के जो लोग हैं सभी लोगों को बुला करके एक विराट ನಾನು ಹಿಟ್ಲರ್ ಆಗಿದ್ರೆ ವಿನಯ್ ಕುಲಕರ್ಣಿ ಅವರು ಧಾರವಾಡ ಗ್ರಾಮೀಣ ಮತಕ್ಷೇತ್ರದಿಂದ ಗೆಲುವು ಸಾಧಿಸಲು ಸಾಧ್ಯವಾಗುತ್ತಿತ್ತೆ. ಹತಾಶರಾಗಿ ವಿನಯ್ ಕುಲಕರ್ಣಿ ಮಾತನಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ವಿರುದ್ಧ ಹಿಟ್ಲರ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಒಂದು ವೇಳೆ ಹಿಟ್ಲರ್ ಆಗಿದ್ರೆ ವಿನಯ್ ಕುಲಕರ್ಣಿ ಚುನಾವಣೆಯಲ್ಲಿ ಹೇಗೆ ಗೆದ್ದರು? ನಾನು ಹಿಟ್ಲರ್ ಇದ್ದಿದ್ರೆ ಚುನಾವಣೆ ನಡೆಯುತ್ತಿರಲಿಲ್ಲ. ವಿನಯ್ ಕುಲಕರ್ಣಿ ಹತಾಶೆಯಿಂದ ಮಾತನಾಡುತ್ತಿದ್ದಾರೆ. ಇದರ ಬಗ್ಗೆ ನಾನೇನು ಪ್ರತಿಕ್ರಿಯೆ ನೀಡೋದಿಲ್ಲ ಎಂದರು. ವಿನಯ್ ಕುಲಕರ್ಣಿ ಜೈಲಿಗೆ ಹೋಗಲಿಕ್ಕೆ ಜೋಶಿ ಕಾರಣ ಎಂಬ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಈ ದೇಶದ ಕಾನೂನಿನ ಬಗ್ಗೆ, ನ್ಯಾಯಾಲಯಗಳ ಬಗ್ಗೆ ಕಾಂಗ್ರೆಸ್ನವರಿಗೆ ನಂಬಿಕೆ ಇಲ್ಲ. ಟ್ರೈಲರ್ ಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ ವರೆಗೂ ಅವರ ಕೇಸ್ಗಳು ನಡೆದಿವೆ. ಹೀಗಾಗಿ ಹತಾಶತನದಿಂದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಂದರು. ಪ್ರಜಾಪ್ರಭುತ್ವ ಇದೆ, ಚುನಾಯಿತ. ನಾ ಹಿಟ್ಲರ್ ಆಗಿದ್ದೆ ಅಂದ್ರೆ ಅವ್ರ ಮೊನ್ನೆ ಚುನಾವಣೆ ಒಳಗೆ ಹೆಂಗೆ ಗೆದ್ರಂತ? ನಾ ಹಿಟ್ಲರ್ ಆಗಿದ್ದೆ ಅಂದ್ರೆ ಹಿಟ್ಲರ್ ಅದ ಚುನಾವಣೆ ನಡೆಸೋದಿಲ್ಲ. ಚುನಾವಣೆ ನಡೆದಾವ. ಆನಂತರ ಅನೇಕ ರೀತಿಯಾದಂಥ ಅವರವ್ರ ಆ್ಯಕ್ಟಿವಿಟಿ ಅವರವರು ಮಾಡ್ತಾ ಇದ್ದಾರೆ. ಹತಾಶರಾಗಿ ಮಾತನಾಡಿದ್ದಾರೆ. ಅದಕ್ಕೆ ನಾನೇನು ಉತ್ತರ ಕೊಡಲ್ಲ. ಹತಾಶತನ ಇದೆ, ಡೆಸ್ಪರೇಟ್ ಅಟೆಂಪ್ಟ್. ಸರ್, ಈಗ ಮಾವರಿ ವಯಸ್ಸಾಗಿತ್ತು, ಜೈಲಿಗೆ ಹಾಕಿದ್ರು, ಅದಾದ್ಮೇಲೆ ಅವರು ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಕಾರಣ ನೋಡ್ರಿ, ನಾನು ಅದ್ರ ಬಗ್ಗೆ ಭಾಳ ವಿವರಕ್ಕೆ ಹೋಗೋದಿಲ್ಲ. ಈ ದೇಶದಾಗ ಕೋರ್ಟ್ಗಳವ. ಕಾಂಗ್ರೆಸ್ ಪಾರ್ಟಿಗೆ ಕೋರ್ಟು ಇನ್ಸ್ಟಿಟ್ಯೂಷನ್ದಲ್ಲಿ ನಂಬಿಕೆ ಇಲ್ಲ ಅಂತ. ರಾಯಲ್ ಕೋರ್ಟ್ನಿಂದ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೆ ಆ ಕೇಸ್ಗಳು ನಡೆದಿದ್ದಾವೆ. ಹಾಗಾಗಿ ಹತಾಶತನದ ಒಂದು ಪ್ರತಿಕ್ರಿಯೆ ಇದು. ಹತಾಶತನದ ಪ್ರತಿಕ್ರಿಯೆಗೆ ಜಾಸ್ತಿ ಹಿಂದಿ ಪ್ರಚಾರ ಸಭೆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಸರ್. ಹಿಂದಿ ಪ್ರಚಾರ ಸಭಾ ಒಂದು ಇಂಡಿಪೆಂಡೆಂಟ್ ಸಂಸ್ಥೆ, ಒಂದು 100 ವರ್ಷದಿಂದ ಅದು. ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆ ಹಿಂದೆ ನಮ್ಮವರು ವಿಭೂತಿ ಅನ್ನೋರು. ನಾಳೆ ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ಅವರು ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಳೆ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಅವರು ಬೆಳಗ್ಗೆ 11 ಗಂಟೆಗೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಬಿಸಿಲಿನ ಕಾರಣದಿಂದ ಕಾರ್ಯಕರ್ತರಿಗೆ ತೊಂದರೆ ಆಗಬಾರದು ಎಂದು ನಾಮಪತ್ರ ಸಲ್ಲಿಸಿದ ನಂತರ ನೇರವಾಗಿ ಬಹಿರಂಗ ಸಮಾವೇಶಕ್ಕೆ ಬರಲಾಗುವುದು. ಈ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಹಿರಿಯ ಸಚಿವರು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ 40 ರಿಂದ 50 ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಎಂದರು. ನಾಳೆ 11:30 ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ರಾಧಾಕೃಷ್ಣ ಡಿಸಿ ಕಚೇರಿಗೆ ತೆರಳಿ ಅವರ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಅದಾದ ನಂತರ 12 ಗಂಟೆಗೆ ಬೃಹತ್ ಪಬ್ಲಿಕ್ ರ್ಯಾಲಿಯನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ NV ಗ್ರೌಂಡ್ಸ್ನಲ್ಲಿ. ಇದಕ್ಕೆ AICC ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, PCC ಅಧ್ಯಕ್ಷರಾದ DCM ಆದಂಥ DK ಶಿವಕುಮಾರ್ ಸಾಹೇಬರು, MB ಪಾಟೀಲ್ ಸಾಹೇಬರು, ಮತ್ತು ಹಲವಾರು ಸಚಿವರು, ಮತ್ತು ರಾಜ್ಯಸಭಾ ಸಂಸದರು, ಮಾಜಿ ಲೋಕಸಭಾ ಸಂಸದರು, ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡ ಇದಕ್ಕೆ ಆಹ್ವಾನವನ್ನು ನೀಡಲಾಗಿದೆ. ಆಮೇಲೆ ಬರ್ತಾ ಇದ್ದಾರೆ ಅಂತ ಕಂಪನಿ ಕೂಡ ಬಂದಿದೆ. ಸೊ ನಾಳೆಯಿಂದ ಅಧಿಕೃತವಾದಂಥ ಅಭ್ಯರ್ಥಿಗೆ ನಾವು ಪ್ರಚಾರಕ್ಕೆ. ರಂಜಾನ್ ಹಬ್ಬದ ಪ್ರಯುಕ್ತ ಇಂದು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಸದ್ದಾಂ ವಜೀರ್ಗಾಮ್ ಅವರ ಕಲಬುರಗಿ ನಿವಾಸಕ್ಕೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಭೇಟಿ ನೀಡಿ ಹಬ್ಬದ ಶುಭಾಶಯ ಕೋರಿದರು. ಕಲಬುರಗಿ ನಗರದ MSK ಮಿಲ್ ಬಡಾವಣೆಯಲ್ಲಿ ಇರುವ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಹಾಗೂ ಮಾಜಿ KMDC ನಿರ್ದೇಶಕ ಸದ್ದಾಂ ಹುಸೇನ್ ವಜೀರ್ಗಾಮ್ ಅವರ ನಿವಾಸಕ್ಕೆ ರಂಜಾನ್ ಹಬ್ಬದ ನಿಮಿತ್ತವಾಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಆಗಮಿಸಿ ರಂಜಾನ್ ಹಬ್ಬದ ಶುಭ ಕೋರಿ ಸುರುಕುಂಬ ಸವಿದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಬಡಾವಣೆಯಲ್ಲಿನ ಮುಸ್ಲಿಂ ಬಾಂಧವರು ಸಂಸದರಿಗೆ ಭೇಟಿಯಾದರು.
ಇವತ್ತು ಒಂದು ಪವಿತ್ರ ಹಬ್ಬ. ನನ್ನ ಮಿತ್ರರಾದ ಸದ್ದಾಮ್ ಅವ್ರ ಮನೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮೈನಾರಿಟಿ ಮೋರ್ಚಾದ ಜನರಲ್ ಸೆಕ್ರೆಟರಿ ಅವ್ರ ಮನೆಯಲ್ಲಿ ಮತ್ತು ಇವರು ಮಾಜಿ KMDC ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಬೋರ್ಡ್ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆಗಿದ್ದರು. ಇವ್ರ ಮನೆಯಲ್ಲಿ ನಾವು ಇವತ್ತು ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ನಾವು ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೂ ಸಮಸ್ತ ಜನರಿಗೂ ಈದ್ ಮುಬಾರಕ್ ಅಂತ ಹೇಳ್ತಾ ಒಳ್ಳೆಯ ರೀತಿಯಲ್ಲಿ ಈದನ್ನು ಆಚರಣೆ ಮಾಡಬೇಕು. ಮೊಹಮ್ಮದ್ ಪೈಗಂಬರ್ ಅವರು ಏನು ಸಂದೇಶ ಕೊಟ್ಟಿದ್ದರು ಆ ಸಂದೇಶ ಪ್ರಕಾರ ನಡ್ಕೊಂಡು ಹೋಗಬೇಕು ಅಂತ ವಿನಂತಿ ಮಾಡ್ತಾ ಎಲ್ಲ ಇವತ್ತು ಇಡೀ ಜಗತ್ತಿನಲ್ಲೇ ಇವತ್ತು ಈ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ನಮಸ್ಕಾರ. ಇವತ್ತಿನ ದಿನ ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ಈ ರಂಜಾನ್ ಹಬ್ಬವನ್ನು ಇವತ್ತು ಸಮಸ್ತ ಮುಸ್ಲಿಂ ಬಾಂಧವರು 1 ತಿಂಗಳ ಉಪವಾಸವನ್ನು ಮಾಡಿ 30 ದಿನಗಳ ಉಪವಾಸ ಆದಮೇಲೆ ಉಪವಾಸವನ್ನು ಬಿಟ್ಟು ಹಬ್ಬವನ್ನು ಮಾಡ್ತಾರೆ ಚಾಂದ್ರಾತ್ ನೋಡಿ. ಅದಕ್ಕೆ ಎಲ್ಲ ಸಮಸ್ತ ನಾಡಿನ ಜನತೆ ಏನಪ್ಪ ಅಂತಂದರೆ ಚಾಂದ್ ನೋಡಿ, ಮುಸ್ಲಿಂ ಸಮುದಾಯದಲ್ಲಿ ಚಾಂದ್ ನೋಡಿ ಹಬ್ಬವನ್ನು ಮಾಡುತ್ತಾರೆ. ಅದಕ್ಕೆ ಕರ್ನಾಟಕದಲ್ಲಿ ಈ ಹಬ್ಬವನ್ನು ಸೌಹಾರ್ದತೆಯಿಂದ ಎಲ್ಲರೂ ಆಚರಣೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವಿಷ್ಟು ಇವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.